ಆಯುಷ್ಯ ಒಡ್ಡಿ ನಾನು ತೊಗೊಂಡ್ಬಂದಿಲ್ಲ. ಆಯುಷ್ಯ ಒಡ್ಡಿ ತಂದಂತ ಮನುಷ್ಯ ಅಲ್ಲ, ನಾವು ತರೋದೇ ಇಲ್ಲ. ಜನರ ಆಶೀರ್ವಾದ ಐತ್ಯಾ? ನಿಮ್ಮ ಆಶೀರ್ವಾದ ಐತ್ಯಾ? ನಿಮ್ಮ ಆಶೀರ್ವಾದ ಒಂದೇ ಬೇಕು ನಮ್ಗೆ ಸಾಕು. ನಾವು ಮುಂದಿನ ನಿರ್ಧಾರವನ್ನ ನಾವು ತಗೋತೀವಿ. ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತೀವಿ, ತೆಗೆದುಕೊಳ್ತೀವಿ. ಯಾಕಂದ್ರೆ ಇವತ್ತು ನಮಗೆ ನಮ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ತೀವಿ, ನಮ್ಮ ಮನೆತನ ಗೌರವಕ್ಕೆ ಪ್ರಶ್ನೆ ಬಂದಿದೆ. ಇದು ಗೌರವ ಪ್ರಶ್ನೆ ಬಂದಿದೆ. ಯಾಕಪ್ಪ ಒಂದ್ ಹೆಸರು ಕಳಿಸುವಂತದ್ದು ಏನು ಅವಶ್ಯಕತೆ ಇತ್ತು? ಅದೇ ಸನ್ಮಾನ್ಯ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ, ಒಂದೇ ಹೆಸರು ಬಂದಿದೆಯಪ್ಪ ವಿಜಯ, ನಾನು ಏನ್ ಮಾಡ್ಲಿ? ಇನ್ನೊಂದು ಹೆಸರು ಹಾಕಿ ಕಳಿಸಿದ್ರೆ ನಾನು ಮಾತಾಡ್ತಿದ್ದೆ ನಿಮ್ಗೆ ಹೇಳಿದ್ ಸತ್ಯ. ಅದಕ್ಕೆ ಸತ್ಯ ಹೇಳ್ತೀನಿ ನಾನು, ಸುಳ್ಳು ಬಂದು ಮಾತಾಡೋದೇ ಇಲ್ಲ. ಯಾಕಪ್ಪ? ಯಾಕೆ ದುರ್ನಿಂದಿಲ್ವ? 5 ವರ್ಷ ನಿಮ್ ಇಲೆಕ್ಷನ್ ಮಾಡಿಲ್ಲ, 5 ವರ್ಷ ನಿಮ್ಮಿಂದ ಅಡ್ಡಾಡಿಲ್ಲ. ಏನು ನೇರವಾಗಿ ಮಾತಾಡೋದು ತಪ್ಪ? ನೇರವಾಗಿ ಹೇಳೋದು ತಪ್ಪ? ಮಂದಿಗೆ ನನ್ನ ಮ್ಯಾಗ ಹೋಗಿ ಸುತ್ತ ಚಾಡಿ ಹೇಳ್ತಾರೆ ಉಸುರು ಹೋಗಿ, ಹಂಗದ ಕರ್ರಗದ ಹಿಂಗ ಮಾತಾಡ್ತಾನೆ, ಹಿಂಗ್ ಮಾತಾಡ್ತಾನೆ. ಹೌದಪ್ಪ, ನಾ ಮಾತಾಡತ್ತೀನಿ, ನಾ ಹಿಂಗ ಇರ್ತೀನಿ. ಏನ್ ಮಾಡ್ತೀರಿ? ನಾ ಹಿಂಗ ಇರವ, ನಾ ಹಿಂಗ ಇರವ. ಏನ್ ಮಾಡ್ತೀರಿ? ಮಾಡಿ ತಾಕತ್ತಿದ್ರು ನೋಡೋಣ. ನಾವು ಇಡೀ ರಾಜ್ಯ ತುಂಬಾ ಕಾಲು ಕಟ್ಕೊಂಡು ಅಡ್ಡಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕೂಡ ಪಾಲ್ದಾರದೀನಿ ಅನ್ನೋದನ್ನು ಮರಿಬಾರ್ದು. ಇಡೀ ರಾಜ್ಯ ಸುತ್ತರಿ, ಯಾವುದೇ ಭಯ ಭೀತಿ ಇರಲಾರ್ದ. ಇದು ಸುಳ್ಳ? ಏನು ಪಕ್ಷಕ್ಕೆ ಸಂಘಟನೆ ಇಲ್ಲ, ಕೊಡುಗೆ ಇಲ್ಲ ನಮ್ಮದು? ಏನು ಇವರ ತಂದು ಇವರ ಹೊಂಟ್ಬಿಟ್ರು ರಚನೆ ಮಾತಾಡ್ತಾರಲ್ಲ? ಏನ್ ನೀವೊಬ್ಬರ ಬರ್ರಿ, ನೀವ್ ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ನಿಮ್ ನೋಡ್ಕೋರು ಸ್ವಲ್ಪ ಏನಿತ್ತು ಮಾತಾಡಕ್ ಹೋಗ್ಬಾರ್ರಿ ಬಹಳ. ಅದಕ್ಕೆ ಬಂಧುಗಳೇ, ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ನೀವು ಏನ್ ನಿರ್ಧಾರ ಮಾಡ್ತೀರಿ ಅದೇ ನಮ್ಮ ನಿರ್ಧಾರ, ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ. ನಾನು ಅಲ್ಲಿ ಕೂಡ ಹೇಳಿದ್ದೆ, ನನ್ನ ಕಡೆಗೆ ಜನರ ಕಡೆಗೆ, ನನ್ನ ಕಡೆಗೆ ಜನರ ಕಡೆಗೆ. ಇವತ್ತು ನೀವೇನ್ ನಿರ್ಧಾರ ಮಾಡ್ತೀರಿ ಆ ನಿರ್ಧಾರಕ್ಕೆ ನಾನು ತಯಾರಿದ್ದೀನಿ. ಅದು ಬೇಕಾದ ಮುಂದಿನ ಹುಟ್ಟಿಸ್ತಾವ. ಇವ್ರು ಯಾರು ಹುಟ್ಟಿಸ್ತವ್ರಲ್ಲ, ನಮ್ಮ ಅಪ್ಪ ಹುಟ್ಟಿಸ್ತವ್ರ. ಇವ್ರು ಯಾರು ಹುಟ್ಟಿಸಿಲ್ಲ, ಇವ್ರೇನ ನನ್ಕೊಂಡ್ ಗೊತ್ತಿಲ್ಲ. ಹುಟ್ಟಿಸ್ತವ ಅವ್ರಿದ್ದಾಗ, ನೀವೆಲ್ಲ ನನ್ನ ದೇವರಿದ್ದಾಗ ಯಾರಿಗೆ ಯಾಕೆ ಅನ್ಸುತ್ರಿ? ಅನ್ಸುವಂತ ಅವಶ್ಯಕತೆ ಐತಿ. ಯಾಕೆ ನಮ್ಮ ಜಿಲ್ಲಾಗ ಯಾರು ಇದ್ದಿದ್ದಿಲ್ಲ? ಗಣಮಕ್ಕಳು ಹೆಣ್ಮಕ್ಳು ಇದ್ದಿದ್ದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಕೂಡ ಅಸಮಾಧಾನಗೊಳ್ಬಾರ್ದು. ನಮಗೆ ಶಕ್ತಿ ಐತಿ, ದೇವ್ರ ಶಕ್ತಿ ಕೊಟ್ಟ. ನಿಮ್ಮ ಬಲ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಐತಿ. ಅಲ್ಲಿವರೆಗೂ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋದು? 100 ಜನ ಇದ್ರೆ ಯಾರೋ ಒಬ್ಬರ ಅಂತ. ಸಬ್ಕಾ ಮಾಲಿಕ್ ಏಕ್ ಹೈ. ಯಾರು ಅಂಜುವಂಥದ್ದು ಅವಶ್ಯಕತೆ ಇಲ್ಲ. ನೀವೇನ್ ನಿರ್ಧಾರ ತೆಗೆದುಕೊಳ್ತೀರಿ ಆ ನಿರ್ಧಾರ ತಕ್ಕ ನಾವು ನಡೀತೀವಿ. 2 ದಿವಸ ನಾವು ಕಾಯ್ತೀವಿ. ನಾವು ಎಲ್ಲ ನಮ್ಮ ತಾಲೂಕು, ಜಿಲ್ಲಾ, ಪ್ರತಿಯೊಂದು ತಾಲೂಕು ಮತಕ್ಷೇತ್ರದ ಎಲ್ಲ ಜನತೆಯನ್ನು ಸಂಪರ್ಕ ಮಾಡ್ತೀವಿ. ನಮ್ಮ ತಂದೆಯವರ ಕಾಲದಿಂದ ಪಕ್ಷದ ಸುಡುವರಿದ್ದಾರೆ, ಹಿರಿಯರಿದ್ದಾರೆ, ಪಕ್ಷದ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವರೆಲ್ಲಗಳ ಸಲಹೆಗಳನ್ನು ತಗೊಂಡು ನಾನು 2 ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ